ಇವನು ಬರ್ತಾ ಇದ್ದಾನೆ. ಇವಾಗ ನಾವು ಬೀದೆ ಕಣ್ಣಿರೋದು ಗೊತ್ತಾಗೈತೆ, ಅದಕ್ಕೆ ನೋಡ್ಕೊಂಡು ಸಂತೋಷ ಪಡೋಣ ಅಂತ ಬರ್ತಾ ಇದ್ದಾನೆ. ಯಾವಾಗಲೂ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಅವಾಗಿಂದ 2 ಸತಿ ಅಡ್ಡಾಡ್ದ. ಏನು ಅಯ್ಯೋ ಅಯ್ಯೋ ಏನು ನಮಗೂ ಬಂದಿದ್ದು ನಿನಗೂ ಒಂದಿನ ಬರುತ್ತೆ ನೋಡೋದು ನೋಡು ಹೆಂಗೆ ನೋಡ್ಕೊಂಡು ಬರ್ತಾ ಇದ್ದಾನೆ. ಏನೇ ಅಂದ್ರೆ ನಿನ್ನ ಮನೆ ಬಾಗಿಲಿಗೆ ಮಾತ್ರ ನಾನು ಬರಲ್ಲ, ಇವನು ಮನೆ ಬಾಗಿಲಿಗೆ ಮಾತ್ರ ನಾನು ಹೋಗಲ್ಲ. ನಾನು ಹೋದ್ರಿಂದ ನನ್ನ ತವ್ರ ಮನೆ ಬಾಗಿಲಿಗಾದರೂ ಹೋಗ್ತೀನಿ ನಾನು. ನನ್ನ ಇವ್ರ ಮನೆ ಬಾಗಿಲಿಗೆ ಮಾತ್ರ ನಾನು ಹೋಗಲ್ಲ. ಅಮ್ಮ ಒಳ್ಳೆ ರೇಟ್ ಬಂದಮೇಲೆ ಕೊಟ್ಬಿಡ ಮಾತ್ಲಾಗಿ, ಯಾಕೆ ಸುಮ್ಮನೆ ರೇಟ್ ಬಂದಾಗ ಇಕ್ಕಮ್ಮಕ್ಕೆ ಹೋಗ್ಬಾರ್ದು. ಪಾಪ ಅವರು ಒಂದಿಟ್ಟು ಕಮ್ಮಿ ಕೇಳ್ತಾರೆ ಕಾಣಲ್ಲ, ಇನ್ನೊಂದು 1000 ರೂಪಾಯಿನ ಕೊಟ್ಟರು ಕೊಡ್ಬೋದು, ಕಮ್ಮಿ ಕೇಳ್ತಾರೆ. ಬಾ ನೋಡೋಣ ಅದೆಲ್ಲಿ. ಮೇಲೆ ಬರ್ತಾ ಇದ್ದಾರೆ ಪಾಪ, ತಿರ್ಕೊಂಡು ಅದಕ್ಕೆ ಒಳ್ಳೆ ದೇವ್ರು ಮಾಡೋಕ್ಕೆ ಅಂಬ್ತಾ ಇದ್ದಾರೆ. ಅದಕ್ಕೆ ಕೊಟ್ಬಿಡೋಣ ಬಿಡ ಮಾತ್ಲಾಗೆ ಅವೆರಡೂ. ಒಳ್ಳೆ ಚೆನ್ನಾಗಿ ಏನು ನಮ್ಗೇನು ಲಾಭ ಬಂದಂಗೆ ಆಗುತ್ತೆ, ಏನು ಲಾಸ್ ಆಗಲ್ಲ ಬಿಡಮ್ಮ, ಕೊಟ್ಬಿಡೋಣ. ನಡಿಯಪ್ಪ ನೋಡೋಣ ಅದೆಲ್ಲ. ಅವ್ರು ಯಾಕೆ ತಿರ್ಕೊಳಾಗ್ಲಲ್ಲ ಬರ್ತಾ ಇದ್ದಾರೆ. ಆಗ್ಲೆಲ್ಲ ಬಂದಮೇಲೆ ಈ ಕೆಮ್ಮಕ್ಕೆ ಹೋಗ್ಬಾರ್ದು. ಯಾತನೇ ಆಗಲಿ, ಒಂದು ದನ ಕರ ಆಗ್ಲೇಳು, ಕುರಿ ಮರಿಗಳಾಗ್ಲೇಳು, ಆಗ್ಲೆಲ್ಲ ಕೇಳ್ತಾ ಇದ್ದಾರೆ ಅಂದಮೇಲೆ ಕೊಟ್ಬಿಡ್ಬೇಕು. ಯಾಕೋ ಆಗ್ಲೆಲ್ಲ ಬಂದು ಕೇಳ್ತಾ ಇದ್ದಾರೆ. ನಡಿ ಕೊಡೋಣ. ಏನು ಅವಾಗಿಂದ ನೋಡ್ತಾ ಇದ್ದೀನಿ, ಯಪ್ಪ 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 ಆಗ್ಲೆಲ್ಲ ಓಡಾಡ್ತಾ ಇದ್ದಾರೆ ತಾಯಿ ಮಗ ಇಬ್ರು. ನಾವಿಲ್ಲಿ ಕುಕ್ಕಂಡಿರೋದಕ್ಕೆ ಅವ್ರಿಗೆ ಖುಷಿ ಆಗ್ಬಿಟ್ಟೈತೆ. ನಮ್ಮ ಮನೆ ಬಾಗ್ಲಿಗೆ ಬರ್ತಾರೆ ಅಂತ ಹೇಳಿ. ಅವಳು ಬಂದ್ಲಲ್ಲ ಸ್ವಾತಿ ಸುತ್ತರ್ಕಣ್ಣು, ಹಂಗೆ ಬರ್ತಾರೆ ಅಂತ ತಾಯಿ ಮಗನಿಗಿಬ್ರಿಗೂ ಖುಷಿ ಆಗ್ಬಿಟ್ಟೈತೆ. ನಾವ್ಯಾತಕ್ಕೆ ಹೋಗಿ ಸುಮ್ಮನಿರು. ಅವ್ರ ಮನೆ ಬಾಗ್ಲಿಗೆ ಹೋದ್ರೆ ನಮ್ಗೇನು ಬರಂಗೈತೆ, ನಾವ್ಯಾಕೆ ಹೋಗೋಣ? ಅವನು ಮೊನ್ನೆ ಕೇಳಿದ್ಕೆ ಅವಾಗ ಏನಂದ, ಸ್ವಲ್ಪ ನೀನು ಏನಾದ್ರೂ ಹೇಳಪ್ಪ, ಸಹಾಯ ಮಾಡಪ್ಪ ಅಂತಂದರೆ ಅವನೇನು ಮಾತಾಡಲೇ ಇಲ್ಲ. ಅವ್ರ ಮನೆ ಬಾಗ್ಲಿಗೆ ಯಾಕೆ ಹೋಗೋಣ? ನಾವು ಯಾವುದೇ ಕಾರಣಕ್ಕೆ ಅಂತರ ಮನೆ ಬಾಗ್ಲಿಗೆ ಹೋಗಲ್ಲ ಬಿಡು. ಇವನು ಹೆಂಗೆ ಓಡಾಡ್ತಾ ಇದ್ದಾನೆ. ಇವನ ಮನೆ ಬಾಗ್ಲಿಗೆ ಮಾತ್ರ ನಾನು ಹೋಗಲ್ಲ. ಎಂಥ ಕಷ್ಟ ಬರಬಾರದು ಬಂದ್ರೂ ನಾನು ಹೋಗಲ್ಲ. ಭಾರಿ ಇದ್ದಾನೆ ಅಲ್ಲ. ನಮ್ಮ ಅಪ್ಪ ಇಂತಕ್ಕೆ ಹೋಗಿ ಕೇಳೋಣ ಅಂತಿದ್ದೆ. ಅಪ್ಪ ಇಲ್ಲೇ ಇರ್ತೀವಿ, ಮನೆ ಅಳಿನಾಗಿ ನೋಡ್ಕೊಂಡು, ಮನೆ ಮಗನಾಗಿ, ಮನೆ ಮಗಳಾಗಿ, ಮನೆ ಅಳಿನಾಗಿ ಇಲ್ಲೇ ಇರ್ತೀವಿ ಅಂತ. ಬಾ ಹೋಗೋಣ ಅದೆಲ್ಲ. ನಾನು ಹಂಗೆ ಅನ್ಕೊಂಡೆ, ಹೋಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ಕೇಳೋಣ ಅಂತ ನಾನು ಹಂಗೆ ಅನ್ಕೊಂಡಿದ್ದೀನಮ್ಮ. ಬಾ ಹೋಗೋಣ ಅದೆಲ್ಲಿ ಕೇಳೋಣ. ನಾನು ಅಲ್ಲೇ ಇತ್ಕೊಂಡು ಅಲ್ಲೇ ನೋಡ್ಕೊಂಡು ಅಲ್ಲೇ ಇದ್ದು ಬಿಡ್ತೀನಿ. ಅವಾಗ ಯಾರು ನೋಡ್ಕೊಂತಾರೆ ಗೊತ್ತಾಗುತ್ತೆ, ಈ ಅಮ್ಮನಿಗೆ ನಮ್ಮ ಅಮ್ಮಗೆ. ಹೋಗ್ತೀನಿ ಅಲ್ಲಿಗೆ ಹೋಗಿ ಕೇಳೋಣ. ಬಾ ಅದೆಲ್ಲಿ ಅವ್ರು ಏನನ್ನ ಹೇಳು, ನಾವು ಕೇಳೋದಂತೆ ಕೇಳಬೇಕು ಫಸ್ಟು. ಇವನ ಮನೆ ಬಾಗಿಲಿಗೆ ಮಾತ್ರ ಹೋಗೋದು ಬೇಡ. ನೋಡಿ ಇವನು ಮಾತ್ರ ಮನಸ್ಸಾಗಿ ಇಟ್ಕೊಂಡಿಡು. ಅಯ್ಯೋ ನನಗೆ ಗೊತ್ತಾಯ್ತು ಬಾರಪ್ಪ, ಇವನ ಮನೆ ಬಾಗಿಲಿಗೆ ಮಾತ್ರ ನಾನು ಹೋಗಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಅಂದರೆ ಇನ್ನೂ ಬಿಡು, ನನ್ನ ತವ್ರ ಮನೆ ಅಂತ ನಾನು ಹೋದಾನ ಹೋಗ್ತೀನಿ. ಆದರೆ ಇವ್ರ ಮನೆ ಬಾಗಿಲಿಗೆ ಮಾತ್ರ ನಾನು ಯಾವತ್ತೂ ಹೋಗಲ್ಲ. ಏನೇ ಎಂಥ ಕಷ್ಟ ಬರಲಿ, ಎಂಥದ್ದೇ ಬರಲಿ, ನಾನು ಹೋಗಲ್ಲ. ನೀನು ಭಾರಿ ಇದ್ದಾನೆ ಇವನು, ಖುಷಿ ಆಗ್ಬಿಟ್ಟೈತೆ. ಅವ್ಳು ಬಂದ್ರಾಳೆ ಬರ್ತಾರೆ ತಡಿ. ಮನೆ ತಕ್ಕ ಬಂದಮೇಲೆ ಇನ್ನೊಂದ್ಸತಿ ಮಾತಾಡೋಕ್ಕಾಗುತ್ತೆ. ಹಂಗೆ ಜನ ಯಾರಿಗಾನ ಸ್ವಲ್ಪ ಕೆಟ್ಟದ್ದಾಗೈತೆ ಅಂದರೆ ಬಗ್ ನೋಡಕ್ಕೆ ಬರ್ತಾರೆ. ಏನು ಎಲ್ಲರಿಗೂ ಬಂದಿರುತ್ತೆ, ಯಾರ ಮನೆಗೇನು ಇಲ್ಲ ಅಂತಿಲ್ಲ, ಎಲ್ಲರ ಮನೆಗೂ ಇರುತ್ತೆ. ಎಲ್ಲರ ಮನೆಗೂ ಕಷ್ಟ ಇದ್ದಿದ್ದೇನೆ. ಎಲ್ಲರ ಮನೆಗೂ 108 ಸಮಸ್ಯೆಗಳು ಇರ್ತವೆ, ಎಲ್ಲರ ಮನೆಗೂ ಬರುತ್ತೆ. ನಮ್ಮ ಮನೆಯಾಗೆ ಅಂತಲ್ಲ, ಎಲ್ಲರ ಮನೆಗಳಿಗೂ ಬಂದೇ ಬರ್ತವೆ. ಏನು ನನ್ನ ನೋಡಿ ಹಂಗೆ ಮಾತಾಡ್ತಾ ಇದೆಯಲ್ಲ, ಏನು ಹಂಗೆ ಮಾತಾಡ್ತಾ ಇದೆಯಾ? ಮತ್ತೆ ನಾವಿಲ್ಲಿ ಕುತ್ಕೊಂಡಿರೋದು ನೋಡಿ ಖುಷಿ ಆಗ್ಬಿಟ್ಟೈತೆ. ಆಗ್ಲೆಲ್ಲ ಓಡಾಡ್ತಾ ಇದ್ದೀರಾ? ಎಲ್ಲರ ಮನೆಯಾಗೂ ಇರ್ತವೆ ಕಣಪ್ಪ. ಮನೆ ಅಂದಮೇಲೆ ಯಾರ ಮನೆಯಾಗಿರಲ್ಲ ಹೇಳು? ನಿಮ್ಮ ಮನೆಗೇನಿಲ್ವಾ? ನಿಮ್ಮ ಮನೆಗೇನು ಜಗಳನೇ ಆಗಿಲ್ವಾ ನೀವು? ಜಗಳ ಆಡಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ಹೋಗು, ನಾವ್ಯಾತಕ್ಕೆ ನಿನ್ನ ನೋಡೋಣ? ನಿನ್ನ ನೋಡಿದ್ರೆ ನಮ್ಗೇನು ಬರೋಂಗೈತಿ? ನಮಗೆ ಕುರಿ ಮರಿ ವ್ಯಾಪಾರ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅವಾಗಿಂದ ಬಂದು 2 ತಡಿ ಕೇಳ್ಕೊಂಡು ಹೋದ್ರು. ಬರೋದು ಹೋಗೋದು, ರೇಟ್ ಯಾಕಾಗಿರ್ಲಿಲ್ಲ, ವ್ಯಾಪಾರ ಸರಿ ಆಗಲಿಲ್ಲ, ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಅದಕ್ಕೆ ತಿರ್ಗಿ ಹೇಳಿ ಕಳ್ಸಿರು ಬಂದ್ವಿ. ಯಾಕೆ ಏನು ಬರಬಾರ್ದೆ? ನಿನ್ನೆ ಒಂದು ಒಳ್ಳೆ ಕತೆ ಆತಮ್ಮ. ಅಲ್ಲ ನೋಡಿ, ಇವಳ್ದೊಳ್ಳೆ ಚೆನ್ನಾಗೈತಪ್ಪ. ಬರೋಂಗಿಲ್ಲ ಅಂತಂದ್ರೆ ಏನೆಲ್ಲ ನಿಂದೆ ಆಗ್ಬಿಟ್ಟೈತೆ. ಓಣಿ ಎಲ್ಲ ಕೇರಿ ಎಲ್ಲ ನಿಂದೆ ಆಗ್ಬಿಟ್ಟೈತೇನೆ. ಅಲ್ಲ ನಾವು ಇಲ್ಲಿ ಕುತ್ಕೊಂಡಿರೋದಕ್ಕೆ ನಿಮಗೆ ಖುಷಿ ಆಗ್ಬಿಟ್ಟೈತಿ. ನಮ್ಮ ಮನೆ ಬಾಗ್ಲಿಗೆ ಬರ್ತಾರೇನೋ ಇವರು ಅಂತ ಹೇಳಿ. ನೀನು ಬಂದ್ರೆ ಬಿಡ್ಕೊಂಬೋದು ಇಲ್ಲ, ನಾವು ನಿಮ್ಮ ಕಡೆಗೆ ನೋಡೋದು ಇಲ್ಲ. ನೀವು ಯಾಕೆ ನಮ್ಮ ಬಗ್ಗೆ ಮಾತಾಡ್ತೀರ? ಹೋಗಿ ಬಾರ ಮಾತಾ, ಸುಮ್ಮನೆ ಇವಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ. ಇವಾಗ ಮನೆ ಬಿಟ್ಟು ಬಂದಿದ್ದಾವಲ್ಲ, ಅದಕ್ಕೆ ಇಲ್ಲಿ ಕುಕ್ಕರ್ಸ್ಕೊಂಡವಲ್ಲ, ಏನೂ ಕೆಲಸ ಇಲ್ಲ, ಮಾತಾಡ್ತಾವೆ ಬಾರಮ್ಮ. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನೋಡವ್ರು ಹೆಂಗೆ ಮಾತಾಡೋದ? ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗ್ತಿದ್ರು ಬೈಕ್ ಬಂದಂಗೆ ಮಾತಾಡ್ತಾವಲ್ಲ. ಅಲ್ಲ, ನಾವು ಏನು ಓಡಾಡ್ತಾ ಇದೀವಿ ಎಂಬುದು ಅವ್ರು ತಿಳ್ಕೊಂಡಿದ್ರೆ ಮಾತಾಡ್ತಿರ್ಲಿಲ್ಲ. ತಿಳಿದವ್ರಾಗಿದ್ರೆ ತಿಳ್ಕೊಂಡಿಲ್ಲದಕ್ಕೆ ಹೆಂಗೆ ಮಾತಾಡ್ತಿರೋದು? ನೋಡ್ಕೊಂಡು ಹೋಗಲ್ ಬಿಡು. ನಮಗೂ ಒಂದಿನ ನೋಡೋ ಅಂಥ ಸಂದರ್ಭ ಬಂದಂಗೆ ನೋಡೋಣ ಬಿಡು. ಮತ್ತು ಅತ್ತೆ ಒಂದು ಕಾಲ, ಸೊಸೆ ಒಂದು ಕಾಲ ಇದ್ದೇ ಇರುತ್ತೆ. ಮೊದಲು ಯಾವಾಗಲೂ ತೋರ್ಸೋದಂತ ಇವಾಗ ಏನಿಲ್ಲ. ಹಿಂದೆ ಗುಂಟೆನೇ ಅವ್ರು ಮಾಡಿದ್ದವ್ರು ಉಣಬೇಕು, ಉಪ್ಪು ತಿನ್ನ ನೀರು ಕುಡಿಲೇಬೇಕು. ಯಾರು ತಿಂದವ್ರು ಯಾರು ಕುಡಿತಾ ಇದ್ದಾರೆ ಅಂತ ಫಸ್ಟ್ ನೋಡ್ಕೊ. ನನ್ನ ಬಗ್ಗೆ ಮಾತಾಡಬೇಡ ನೀನು, ನನ್ನ ಹತ್ರ ಮಾತಾಡಬೇಡ ನೀನು. ಯಾರು ಉಪ್ಪು ತಿಂದಾರೆ, ಯಾರು ನೀರು ಕುಡಿತಾ ಇದ್ದಾರೆ ಅಂತ ನೋಡ್ಕೊಂಡು ಮಾತಾಡು. ಫಸ್ಟ್ ನೋಡ್ಕೊಂಡು ಮಾತಾಡು ನೀನು. ಅಯ್ಯಪ್ಪ ತಪ್ಪಪ್ಪ, ಏನು ನಾಯಿ ಬೊಗ್ಳು ಕಂಡ್ರೆ ದೇವ್ಲೋ ಕಾಳಾಗಲ್ಲ. ಬೊಗ್ಳ್ಕಂತ ಇರ್ತವೆ, ನಮ್ಮ ಕೆಲಸ ನಾವು ಮಾಡ್ಕೊಂಡಿರ್ಬೇಕಷ್ಟೇ. ಬೊಗ್ಳ್ತಾ ಇರ್ತಾವೆ ನಾಯಿಗಳೇ. ಬಾರಪ್ಪ ಬಾ ಹೋಗೋಣ. ಇವ್ರ ಎದುರಿಗೆಲ್ಲ ನಮ್ಮ ಅಪ್ಪನ ಒಮ್ಮೆಂತಾಗೆಲ್ಲ ಸೆನಕಾಗಿ ಇವಳು ನಮ್ಮ ಅತ್ತೆ ತಗು, ಇವಳು ರಾಣಿ ತಗ ಎಲ್ಲ ಅವಳು ತಗೊಂಡು ಎಲ್ಲರಿಗೂ ಊರಿಸ್ಬೇಕು.
ನಮ್ಮ ಅಪ್ಪ ನಮ್ಮ ಅಮ್ಮ ಇಂಥ ಚೆನ್ನಾಗಿರ್ಬೇಕು ನಾವು ಅಷ್ಟೇ. ಅವ್ರ ಮನೆಗೆ ಹೋಗಿ ಮನೆ ಅಳಿನಾಗಿ ಮನೆ ಮಗಳಾಗ ಅಲ್ಲೇ ಇರ್ತೀವಿ ಅಂದ್ರೆ ಒಪ್ಕೊಂತಾರೆ. ನಮ್ಮ ಅಪ್ಪ ನಮ್ಮ ಅಮ್ಮ ಖಂಡಿತ ಒಪ್ಕೊಂತಾರೆ ಬಾ. ಅದೇ ಅವರು ನಾವಿಲ್ಲಿರೋದಕ್ಕೆ ಒಂದಿಷ್ಟು ಇವಾಗ ನಾವಿಲ್ಲೇ ಇರ್ತೀವಿ ಅಂತಂದರೆ ಒಪ್ಕೊಂತಾರೆ. ಇವಾಗ ಅವ್ರಿಗಿನ್ನೇನು ಗಂಡು ಮಕ್ಕಳಿಲ್ಲ ಏನಿಲ್ಲ, ನಾನೇ ಮಗನಾಗಿ ನೋಡ್ಕೊಂತೀನಿ, ನಾನು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ ಅಷ್ಟೇ. ಅವ್ರಿಗೆ ಇಲ್ಲ ನಮ್ಮ ಅಮ್ಮ ತೆಗಿರೋದಕ್ಕೆ ಅವ್ರಿಗೆ ಸಿಟ್ಟು ಅಷ್ಟೇ ನಮ್ಮ ಮೇಲೆ. ನಾವು ಹೋಗಿ ನನಗೆ ನಮ್ಮ ಅಮ್ಮ ಜಗಳ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲ ವಿಷಯ ಹೇಳಿ ಸುಮ್ಮನೆ ನಿಮ್ಮ ಜೊತೆಗೆ ಇರ್ತೀವಿ ಅಂತಂದರೆ ಖಂಡಿತ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಒಪ್ಕೊಂತಾರೆ. ಒಪ್ಕೊಂಬಂಗಂತ ಇರಲ್ಲ, ನಡಿ ಹೋಗೋಣ. ಅಯ್ಯೋ ನಿಮ್ಮ ಅಮ್ಮ ಮನೆ ಬೀಗ ಹಾಕ್ಕೊಂಡು ಬಿಡ್ಕೊಂಬಲ್ಲ ಏನೋ ಬೇಡ ಬಾ, ಅಲ್ಲಿರೋದೇನು ಬೇಡ. ಓ ಭಾರಿ ಆಡ್ತೈತೆ ನಿಮ್ಮ ಅಮ್ಮ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತೆ ಅಮ್ಮ, ಸಖತ್ತು ಖುಷಿ ಆಗೈತೆ. ಅಯ್ಯಪ್ಪ ನನಗಂತೂ ಎಂತೆಂಥ ಮಾತಂದಿರೋ ಮಾತುಗಳು ನೋಡು. ಅದಕ್ಕೆ ಮತ್ತೆ ಸುಮ್ಮನೆ ಇರಬೇಕು, ಆ ದೇವ್ರು ನೋಡ್ಕೊಂತಾನೆ ಎಂಬುದು. ನಾನು ಅದಕ್ಕೆ ಸುಮ್ಮನಿದ್ದೆ, ಏನೋ ನಂಬಲಿ ನಮ್ಮ ಅತ್ತೆ ಅಂತೇಳಿ ಸುಮ್ಮನಿರ್ತಿದ್ದೆ. ನೋಡಿ ಇವಾಗ ಹೆಂಗಾಗೈತೆ. ಅದಕ್ಕೆ ಮತ್ತೆ ಸುಧಾರಿಸಿದ್ರೆ ದೇವ್ರಮ್ಮನ ಒಳ್ಳೇದು ಮಾಡೇ ಮಾಡ್ತಾನೆ, ಒಳ್ಳೆಯವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾನೆ ದೇವ್ರು ಯಾವತ್ತಿದ್ರು. ಇವಾಗ ನೋಡು ಅಲ್ಲೇ ಕೂಕೊಂಡು ಬೆಳಗ್ಗೆಯಿಂದ ಕತೆ ಆಗ್ತಾ ಇದ್ದಾರೆ. ಹೋಟ್ಲಕ್ಕೆ ಹೋಗಿ ಇಡ್ಲಿ ತಿಂದು ಬಂದವ್ರೆ, ಯಾರು ಇಕ್ಕಲ್ಲ, ಯಾರು ಆಗಲ್ಲ. ಚೆನ್ನಾಗಿದ್ದಿದ್ರೆ ಇವತ್ತು ಹೆಂಗಿರ್ಬೋದಾಗಿತ್ತು. ಎಷ್ಟು ಜಮ್ಮ ಮಾಡ್ಕೊಂಡು ಒಳ್ಳೆ ಒಂದೇ ಮನೆಯಾಗೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಒಳ್ಳೆ ಪ್ರೀತಿಯಿಂದ ಇದ್ದಿದ್ರೆ ಒಂದೇ ಮನೆಯಾಗೆ ಆಗ್ಲೇಳು. ಅವ್ರಿಗೊಂದಿಷ್ಟು ಇವತ್ತು ತರೋಕ್ಕಾಗಲಿಲ್ಲ ಅಂತಂದ್ರೂ ನಾವು ಅದ್ರ ತಗೊಂಬಂದು ಮಾಡ್ತಿದ್ವಿ, ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದಾಗಿತ್ತು. ಬೇಡ ಬಿಡಮ್ಮ, ಒಟ್ಟು ಸವಾಸನೇ ಬೇಡ. ಹೆಂಗೆ ನಮ್ಮ ಪಾಡಿಗೆ ನಾನು ನನ್ನ ಗಂಡ ಬಂದು ನಿಮ್ಮದಾಗಿದ್ದೀವಲ್ಲ, ಸೈಟ್ ತಗೊಂಡಿದ್ದೀವಿ. ಇನ್ನೊಂದು 2 ವರ್ಷ ಬಿಟ್ಕೊಂಡು ಮನೆ ಕಟ್ಕೊಂಡು ಇನ್ನೊಂದು ವರ್ಷ ಬಿಟ್ಟು ಕಟ್ತೀವಿ. ಇನ್ನೊಂದು ಸ್ವಲ್ಪ ದುಡ್ಡು ಕುಡ್ಕೊಂಡ್ರೆ ಆಮೇಲೆ ಹೆಂಗೋ ಮನೆ ಕಟ್ಕೊಂಡು ನಮ್ಮ ಪಾಡಿಗೆ ನಾವು ಆರಾಮಾಗಿ ಇದ್ಬಿಡ್ತೀವತ್ತ. ಯಾವುದು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಯಾವುದು ನಮಗೆ ಟೆನ್ಷನ್ನೇ ಇರಲ್ಲ. ಮಾತಾಡ್ತಾ ಇದ್ದೀರಾ ರಾಣಿಗಂತೂ ಭಾಳ ಖುಷಿ ಆಗ್ಬಿಟ್ಟೈತೆ ಕಣೆ ಏನು. ಮತ್ತೆ ಖುಷಿ ಆಗ್ದಂಗಿರುತ್ತೆ ಅವಳಿಗೆ ಇವಾಗ ಹಂಗಾಗಿರೋದಕ್ಕೆ. ಎಲ್ಲ ಇಲ್ಲಿ ನಿನ್ಕೊಂಡು ಮಾತಾಡ್ತಾ ಇದ್ರ? ರೈತಾಕ ಸುಮ್ಮನೆ ಹಿಂಗೆ ನಿನ್ಕೊಂಡ್ವಿ, ಇಲ್ಲಿ ಮರದ್ನೇಳು ಚೆನ್ನಾಗಿರುತ್ತಲ್ಲ, ಇಲ್ಲಿ ನಿನ್ಕೊಂಡ್ವಿ ಸುಮ್ಮನೆ. ನಾನು ಯಮ್ಮು ಮಾತಾಡ್ತಿದ್ವಿ, ವಿನೂನು ಬಂದ್ಲು, ಮಾತಾಡ್ತಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತೆ. ಇವತ್ತು ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ, ಇವಳೇನಪ್ಪ ಇವಳು ಅವ್ರಿಗೆ ಕೆಟ್ಟದ್ದಾಗಿರೋದಕ್ಕೆ ಹಿಂಗೆ ಖುಷಿ ಪಡ್ತಾಳೆ ಅಂತ. ಆದರೆ ಅವಳ ಹತ್ರ ಅನುಭವಿಸಿರೋದು ನಾನು, ಅವಳಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗೈತೋ ಇವಾಗ ಅಷ್ಟೇ ಖುಷಿ ಆಗ್ತೈತೆ ನನ್ನ ಮನಸ್ಸಿಗೆ. ಮತ್ತು ಅವಾಗಳು ಮನೆಯಾಗಿದ್ದಾಗ ಎಷ್ಟು ಅವಳಿಗೆ ಒಂಥರ ರಾಣಿಗೆ ಅಂಬಳು, ನಾನು ದೊಡ್ಡವಳು, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹಿರಿ ಸೊಸೆ, ನಾನು ಸಂಬಂಧದಂಗೆ ನನ್ನ ಸಂಬಂಧದಲ್ಲಿ ಮದುವೆ ಮಾಡ್ಕೊಂಡಿರೋದು, ನಾನು ಅವ್ರ ತಮ್ಮನ ಮಗಳು ಅಂತೇಳಿ ತುಂಬ ಒಂಥರ ಅವ್ರಿಗೆ ರಾಣಿಗೆ ಹೆಂಗೆ ಮಾತಾಡೋಳು ಅಂದರೆ ಅವಳು ಹಂಗೆ ಮಾತಾಡೋಳು. ಅವಳು ಭಾಳ ಅಯ್ಯಂದ್ಬಿಟ್ಟವಳೆ ಇವಳಿಂದನ. ಅತ್ತೆ ಹತ್ರ ಅಯ್ಯಂದಿಲ್ಲ, ಅವಳ ಹತ್ರ ವಾರಗಿತ್ತಿ ಅಂತ ಅಯ್ಯಂದವಳೆ. ಅತ್ತೆನೂ ಏನು ಸುಮಾರದವಳಲ್ಲ, ಆದ್ರೂ ಅದಕ್ಕಿಂತ ಜಾಸ್ತಿ ಅವಳೇ ಅಯ್ಯನ್ಸಿರೋದು. ನಮ್ಮ ಅತ್ತೆನೂ ಏನು ಸುಮಾರದವಳಲ್ಲ, ಅವಳು ಸುಮಾರದವಳಲ್ಲ. ಓಯ್ ನಮ್ಮ ಅತ್ತೆ ಅಂತ ಹೆಂಗಂಬಳ್ವಿನು ನೀನು, ಇಬ್ಬರು ಏನು ಕಮ್ಮಿ ಇಲ್ಲ. ಅಂದ್ರೆ ನಮ್ಮ ಅತ್ತೆಗಿನ್ನೂ ಸ್ವಲ್ಪ ಜಾಸ್ತಿನೇ ಮಾತಾಡೋಳು ಇವಳು. ನಾನು ದೊಡ್ಡವಳು, ನಾನು ಹಿರಿ ಸೊಸೆ, ನಾನು ಹೇಳ್ದಂಗೆ ಕೇಳಬೇಕು ನೀನು ರಾಣಿ ಅಂತ ಎಲ್ಲದಕ್ಕೂ ಆರ್ಡ್ರು. ನಾನು ಹೇಳ್ದಂಗೆ ತಿಂಡಿ ಮಾಡಬೇಕು, ನಾನು ಹೇಳಿದ ತಿಂಡಿ ಮಾಡಬೇಕು. ನೀನು ಯಾಕೆ ತಿಂಡಿ ಮಾಡಲ್ಲ? ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಅಯ್ಯೋ ಏನೆಲ್ಲ ಮಾತುಗಳು, ಎಂತೆಂಥ ಮಾತುಗಳಪ್ಪ. ನೋಡಿ ಸಾಕಾಗಿತ್ತು ನನಗೆ ಕೇಳಿ. ಇವಾಗ ದೇವ್ರು ನನಗೆಲ್ಲ ಕಣ್ಣು ತುಂಬಿಸ್ಕೊಳಮ್ಮ ನೀನು ಅಂತೇಳಿ ನನಗಿವತ್ತು ಎಲ್ಲ ನನ್ನ ಕಣ್ಣು ಮುಂದೆಲ್ಲ ನಡೆಸ್ತಾ ಇದ್ದಾನೆ ದೇವರು. ಇವತ್ತು ನೋಡಿ ಕಣ್ಣು ತುಂಬಿಸ್ಕ ರಾಣಿ, ನೀನು ಖುಷಿ ಪಡು ಅಂತೇಳಿ ದೇವ್ರು ನನಗೆಲ್ಲ ಕಣ್ಣು ತುಂಬಿಸ್ತಾ ಇದ್ದಾನೆ. ನೋಡಿ ಖುಷಿ ಪಡಮ್ಮ. ಅಲ್ಲ ಹಿಂಗೆ ಮಾಡಬಾರ್ದು ಹೇಳು, ಅವಳು ಬೋಲ್ ಇದು ಮಾಡಾಳು. ಇವಾಗ ಸರಿಯಾಗಿ ಆಗೈತೆ ತಗ. ಈಗ ಅನ್ಭವಿಸ್ಲಿ. ಯಾಕೋ ಅಲ್ಲಿಗೆ ಅವ್ರ ಅಪ್ಪರಮ್ಮ ಅಂತ ಹೋದ್ಲು ಕಣಿ. ಮನೆ ಎಲ್ಲ ಇಲ್ವಲ್ಲ ಇವಾಗ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಹೋಗ್ಲಿ. ಅವ್ರು ಯಾತಕ್ಕೆ ಬಿಡ್ಕೊಂಡವ್ರು, ಅವ್ರಿಗೂ ಗೊತ್ತೈತೆ ಇವಳು ಎಂಥವಳು, ಹೆಂಗಿರ್ಬೇಕು ಏನು ಎತ್ತ ಅಂತ ಗೊತ್ತೈತೆ. ಅಯ್ಯೋ ಇವಳನ್ನ ಯಾರೂ ನಂಬಲ್ಲ, ಏನೇ ಅಂದರೂ ಯಾರೂ ನಂಬಲ್ಲ. ಅಲ್ಲ ಅವ್ರ ಅಪ್ಪ ಯಾರಮ್ಮ ಏನೋ ಬಿಡ್ಕೊಂಬಲ್ಲ ಬಿಡು, ಅವ್ರಿಗೂ ಗೊತ್ತೈತೆ. ಇವಳು ಸವಾಸ ಬೇಡ ಅಂತಾರೆ. ಭಾಳ ಜಂಬ ಕೊಚ್ಕೊಂಬಳು ಅಂತ ಅವ್ರ ಮನೆಗೆ ಬರಲ್ಲ, ನಂತ ಅವ್ರ ಮನೆಯೇ ಬಯಸಲ್ಲ ಅಂಬಳು. ಈಗ ಎಲ್ಲ ಆಗ್ತೈತೆ ಬಿಡತ್ತೆ. ಇವಾಗ ಅವರು ಹೇಳ್ತಾರೆ, ಅವಳೆಲ್ಲ ಏನು ಮಾತಾಡಿಲ್ಲ ಅದನ್ನ ಹೇಳಿದ್ರೆ ಹಂಗಂದ್ರೆ ಜಂಬ ಕಡಿಮೆ ಆಗಿಲ್ಲ. ಈಗ ದನು ಹೋಗ್ತಾ ಇದ್ದ, ದೋನು ಹತ್ರ ಹೆಂಗೆ ಮಾತಾಡೋಳು ಗೊತ್ತೇ. ಮತ್ತೆ ಪಾಪ ಹುಡುಗದನು ಹೋಗ್ತಾ ಇದ್ದ, ಹುಡುಗನ ಮುಂದೆ ಹಂಗೇನೆ ನೋಡ್ಬೇಕು ಹಂಗೆ ಹೆಂಗೆ ಕೊಚ್ಕೊಂಬಳು. ನಾನು ಇಲ್ಲಿರೋದಕ್ಕೇನೆ ನೀನು ನೋಡ್ಕೊಂಡು ಹೋಗ್ತಾ ಇದೆಯಾ, ನಾನೇನು ಜಗ್ಗಲ್ಲ, ನಾನೇನು ಯಾವುದಕ್ಕೂ ಎದ್ರಕಮ್ಮಲ್ಲ ಅಂತ ಇರುವಾಗ ಎದುರಿಸ್ತೀನಿ ಹಂಗೆ ಹಿಂಗೆ ಅಂತ ಏನೋ ಮಾತಾಡೋಳು. ಯಪ್ಪ ನಾನಂತೂ ಭಾಳ ಖುಷಿ ಪಡ್ತಾ ಇದ್ದೀನಿ ಇವತ್ತು, ಭಾಳ ಖುಷಿ ಆಗ್ತೈತಿ ಇವತ್ತು. ಇವತ್ತು ಎಲ್ಲರಿಗೂ ಏನಾದರೂ ಸ್ವೀಟ್ ಮಾಡ್ತೀನಿ, ನಮ್ಮ ಮನೆಗೆ ಬರ್ರಿ. ಏನಾದರೂ ಸ್ವೀಟ್ ತಿಂದು ಜಾಮೂನ್ ಮಾಡಿಕೊಡ್ತೀನಿ ಎಲ್ಲರಿಗೂ. ಜಾಮೂನ್ ಮಾಡ್ತೀನಿ ಸ್ವೀಟ್ ಇವತ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತೆ ನನಗೆ. ಪಾರ್ಟಿ ಕೊಡ್ಸಮ್ಮ, ಪರ್ಮನೆಂಟ್ ಆಗಿರೋದು ಪಾರ್ಟಿ ಕೊಡ್ಸೇ ಇಲ್ಲ. ಯುಗಾದಿ ಹೊಸದಡ್ಕಿ ಕೊಡಿಸ್ತೀನಿ ಬಿಡ್ರಮ್ಮ.
ಹೊಸ್ತಡ್ಕಿಗೆ ಮಟನ್ ಮಾಡಿ ಊಟಕ್ಕೆ ಕರಿತೀನಿ. ನೋಡತ್ತೆ ಹೊಸ್ತಡ್ಕಿಗೆ ಊಟಕ್ಕೆ ಮಾಡಿ ಕರೆದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ನಾವು ಮಾಡಿರ್ತೀವಿ, ಅವಾಗೇನು ಬೇಡ. ಬೇರೆ ಟೈಮಲ್ಲಿ ನೀನು ಕೊಡಿಸ್ಬೇಕಪ್ಪ ಪಾರ್ಟಿನ. ಅದು ಹೆಂಗೆ ಸರಿ ಹೋಗುತ್ತೆ? ಹೊಸ್ತಡ್ಕಿನ ದಿನ ನಾವು ನಮ್ಮನೆಗೆ ಹೊಸ್ತಡ್ಕು ಮಾಡಿರ್ತೀವಿ, ಬೇರೆ ಟೈಮ್ನ ಕೊಡಿಸ್ಬೇಕಣಮ್ಮ ನೀನು. ಅದ್ಬಿಟ್ಟು ಇವಾಗ ಹೊಸ್ತಡ್ಕಿ ಕೊಡಿಸ್ನಿ ಅಂತಂದರೆ ಅವಾಗ ಎಲ್ಲ ಮನೆಗೆ ಮಟನ್ ಚಿಕನ್, ಹೊಸ್ತಡ್ಕಿಗೆಲ್ಲ ಮಟನ್ ತಂದಿರ್ತಾರೆ. ನೀನು ಬೇರೆ ಟೈಮ್ನಾಗ ಯಾವಾಗನ ಕೊಡಿಸು. ಇವತ್ತೇ ಕೊಡಿಸ್ತೀನಿ ಹೇಳು. ಇವತ್ತು ಸಂಜೆ ಹೋಗ್ಬಿಡೋಣ ಡಾಬಕ್ಕೆ ಹೋಗಿ ನಿಮ್ಗೆ ಏನು ಬೇಕು ಪಾರ್ಟಿ ಮಾಡೋಣ. ಇನ್ನು ಹಬ್ಬ ಇನ್ನೂ 15 ದಿನ ಆಯ್ತಲ್ಲ. ಇವತ್ತು ನಿಮ್ಗೆ ಏನೇನು ಬೇಕು ಎಲ್ಲ ತಿಂದಿರಂತೆ. ರೈತಾಕ ಬರ್ರಿ ನೀವೂ. ಹೋಗೋಣ. ನಾನಿನ್ನೇನಮ್ಮ ಇವ್ರನ್ನೇ ಕರ್ಕೊಂಡು ಹೋಗಿ. ಸರಿ ಆಯ್ತಾಳು, ಬರ್ರಿ ಇವತ್ತೇ ಹೋಗೋಣ. ಪಾರ್ಟಿ ಕೊಡಿಸ್ತೀನಿ ನಿಮ್ಗೆಲ್ಲನ. ಇವತ್ತೆಲ್ಲ ಫುಲ್ ಪಾರ್ಟಿ. ರಾಣಿ ಇಲ್ಲೇನು ಮಾಡ್ತಾ ಇದ್ದೀರಾ? ಬಾರಪ್ಪ ಬಾ. ಒಳ್ಳೆ ಸಮಯಕ್ಕೆ ಬಂದೆ. ಎಲ್ಲ ಪಾರ್ಟಿ ಅಂತೆ ಪರ್ಮನೆಂಟ್ ಆಗೈತೆ ಇಬ್ರಿಗೂ. ನೀವು ಪಾರ್ಟಿ ಕೊಡಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಪಾರ್ಟಿ ಕೊಡ್ಸಕ್ಕೆ ಕರ್ಕೊಂಡು ಹೋಗೋಣ ಅಂತ ಇವ್ರನ್ನೆಲ್ಲ ಮೀನು ಏಮನ್ನು ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತ. ರೀ ಆಯ್ತಾಳು, ಹೋಗೋಣ ನಡೀರಿ. ಇವತ್ತು ಸಂಜೆ ಹೋಗಿ ನಿಮ್ಗೆ ಏನು ಬೇಕು ಅದನ್ನೆಲ್ಲ ತಿನ್ಕೊಂಡು ಎಲ್ಲ ಪಾರ್ಟಿ ಕೊಡಿಸ್ತೀವಿ. ಬೇಡ ಬಿಡು, ನಾವು ಸುಮ್ಮನೆ ಹಂಗೆ ಅಂದಿದ್ದು. ಇಲ್ಲ ಹೋಗೋಣ ನಡಿ ಇವತ್ತು. ನಮಗೂ ಎಲ್ಲಾದರೂ ಹೋಗೋಣ ಅಂತ ಅನ್ನಿಸ್ತೈತೆ. ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ನಾವು ಇನ್ನೇನು ಮಾಡಿಲ್ಲ, ಮನೆ ಒಳಗಡೆ ಚಿಕನ್ ಮಟನ್ ಆಗಲಿ ಏನು ಮಾಡಿಲ್ಲ ಇನ್ನೂ. ಅದಕ್ಕೆ ಹೊರಗೆ ಹೋಗೋಣ ನಡಿ, ನಮಗೂ ತಿನ್ಬೇಕು ಅನ್ನಿಸ್ತೈತೆ. ನಾನು ಹಂಗೆ ಅಂದ್ಕೊಂಡಿದ್ದೆ ಹೋಗ್ಬೇಕು, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಹೋಗೋಣ ನಡೀರಿ. ನೀವೆಲ್ಲ ನನಗೆ ಎಷ್ಟು ಸಹಾಯ ಮಾಡಿದಿರಾ, ಎಷ್ಟು ನನಗೆಲ್ಲದ್ರಾಗೂ ನೀವು ಹೆಲ್ಪ್ ಮಾಡಿದ್ದೀರಾ. ನಡೀರಿ ಹೋಗೋಣ. ಹೋಗಿ ಇವತ್ತು ಎಲ್ಲ ನಮ್ಗೇನು ಬೇಕಾದ್ನ ಊಟ ಮಾಡಿಕೊಂಡು ಬರೋಣ. ಏನು ಬೇಕಾದನ್ನೆಲ್ಲ ತಿನ್ಕೊಂಡು ನೀವು ಎಷ್ಟಾದರೂ ತಿನ್ನಿರಿ. ನಿಮ್ಗೆ ಏನು ಬೇಕಾದ್ರೂ ತಿನ್ನಿರಿ. ಅದನ್ನ ಇವತ್ತು ಫುಲ್ ಪಾರ್ಟಿ. ನನಗೆ ಪರ್ಮನೆಂಟ್ ಆಗಿದ್ಕು ಇವತ್ತು. ಇದು ಬೇರೆ ಇಲ್ಲೆಲ್ಲ ಈ ಸಿಚುವೇಶನ್ಗಳೆಲ್ಲ ನೋಡಿ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗೈತಲ್ಲ, ಅದಕ್ಕೆ ಇವತ್ತು ನಿಮಗೆಲ್ಲ ಫುಲ್ ಪಾರ್ಟಿ. ಸರಿ ಆಯಿತು. ರೆಡಿಯಾಗಿ ಹೋಗೋಣ. ಏಮೋ ನಿಮ್ಮ ಅತ್ತೆಗೆ ಹೇಳಿ ಬಾರಮ್ಮ, ಹೋಗಿ ನಿನ್ನ ಗಂಡಂಗೂ ನಿಮ್ಮ ಅತ್ತೆಗೂ ಹೇಳ್ಬಿಟ್ಟು. ಧನುಷನು ಬಂದವಳೇನೋ, ಧನುಷನು ಕರ್ಕೊಂಡು ಹೋಗೋಣ. ಬಂದೇ ಇದ್ದಾಳೆ ಇವತ್ತು, ಬಂದವಳೆ. ಧನುಷನ್ಗೂ ಕರ್ಕೊಂಡು ಹೋಗೋಣ ಹೇಳಿ. ಪಾಪ ಪಲ್ಲು ಬರಲ್ಲ. ಪಲ್ಲು ಯಾಕಂದರೆ ಪಾಪ ಅವಳಿಗೆ ತುಂಬ ಸುಸ್ತಾಗುತ್ತೆ, ವಾಮಿಟ್ ಆದಂಗೆ ಆಗುತ್ತೆ, ಅವಳು ಬರಲ್ಲ. ಧನುಷ ಬಂದವಳು, ಧನುಷನ್ ಕರ್ಕೊಂಡು ಹೋಗೋಣ ಹೇಳು. ಸ್ವಾತಿನ ಕರ್ಕೊಂಡು ಹೋಗ್ಬೋದಾಗಿತ್ತು. ಸ್ವಾತಿ ಇಲ್ಲ ಬಿಡು, ನಾವೇ ಹೋಗೋಕ್ಕಾಗುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಅದು ಬೇರೆ ಇವರೆಲ್ಲ ಪಾರ್ಟಿ ಕೊಡ್ಸಾವ, ಮತ್ತು ನಿನಗೆ ಇದು ಪರ್ಮನೆಂಟ್ ಆಯಿತು ಕೆಲಸ ಅಂತೇಳಿ ತುಂಬ ದಿನದಿಂದ ಕೇಳೋರು. ಪರ್ಮನೆಂಟ್ ಆದಾಗಿಂದನೂ ನನ್ನ ಮನೆಯಿಂದಲೂ ಎಲ್ಲ ಕೇಳ್ತಾ ಇದ್ರು ಇವರು. ಅದಕ್ಕೇ ಇವತ್ತು ಬೇರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತೆ. ಇವ್ರಿಗೆ ಬೇರೆ ಇಂಥ ಪರಿಸ್ಥಿತಿ ಬೇರೆ. ಅವಳು ಹೆಂಗೆ ಆಡ್ತಾ ಇದ್ಲು ಅಂದರೆ ನಾನು ಯಾರಿಗೇನು ಕಡಿಮೆ ಇಲ್ಲ, ನಾನು ಒಂಥರ ಏನೋ ದೊಡ್ಡ ಒಂಥರ ಲೆವೆಲ್ ತೋರಿಸ್ತಾ ಇದ್ಲು. ನನಗೆಲ್ಲ ಜಂಬ ಪಡ್ಕೊಳ್ತಾ ಇದ್ದವಳಿಗೆ ಸರಿಯಾಗಿ ದೇವ್ರು ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟವನೆ. ನನ್ನ ಕಣ್ಣೆದ್ರಿಗೆ ದೇವರು ನನಗೆ ಕಣ್ಣು ತುಂಬಿಸ್ಬಿಟ್ಟವನೇ. ನೋಡಿ ಖುಷಿ ಪಡೋ ರಾಣಿ ನೀನು. ನಿನಗೆ ಎಷ್ಟೆಲ್ಲ ಅವಮರ್ಯಾದೆ ಮಾಡಿದ್ಲು, ನಿನಗೆ ಎಷ್ಟು ಮನ್ಸಿಗೆ ನೋವು ಮಾಡಿದ್ಲು, ನಿನಗೆ ಎಷ್ಟು ಅಯ್ಯೋ ಅನಿಸಿದ್ಲು, ಅದನ್ನೆಲ್ಲ ನೀನು ನೋಡಿ ಖುಷಿ ಪಡೋ ಅಂತ ದೇವ್ರು ಇವತ್ತು ಸರಿಯಾಗಿ ಆಗೈತೆ. ಆ ಖುಷಿಗೆ ಇವತ್ತು ನಾನು ಆ ಖುಷಿ ಎಲ್ಲ ಡಬಲ್ ಖುಷಿ. ಆ ಡಬಲ್ ಖುಷಿಗೆ ಇವತ್ತು ನಾನು ಇವ್ರಿಗೆಲ್ಲ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಇವರೆಲ್ಲ ಪಾರ್ಟಿ ತೊಗೊಂಡು ಖುಷಿಯಾಗಿರಲಿ ಅಂತ. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮಾಡಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.